ಇನ್ನು ಪ್ರಧಾನಿ ಮೋದಿ ಅವರು ದೇಶವಾಸಿಗಳಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ರು. ಸಲಹೆಗಳನ್ನ ಆಕ್ಚುಲ್ ಆಗಿ ಕೊಟ್ಟಿದ್ದು ಏನಂತ, ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಕಡಿಮೆ ಮಾಡಿ, ಅಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಆಮೇಲೆ ಚಿನ್ನವನ್ನ 1 ವರ್ಷ ಖರೀದಿಸಬೇಡಿ, ಹಿಂಗಂತ ಮೋದಿ ಅವರು ಸಲಹೆ ಕೊಟ್ಟಿದ್ರು. ಈಗ ಕೇಂದ್ರದ ಈ ಸಲಹೆಗೆ ಚಿನ್ನದ ಅಂಗಡಿಯ ಮಾಲೀಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಚಿನ್ನದ ಅಂಗಡಿ ಮಾಲೀಕ ಅನಿಲ್ ಫೋದ್ದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಸಂಬಂಧಪಟ್ಟಂತೆ ನಮ್ಮ ದೇಶದ ಹಣ ನಮ್ಮಲ್ಲಿಗೆ ಉಳಿಯಲಿದೆ, ಚಿನ್ನದ ದರ ಏರಿಕೆ ಮಾಡಿದ್ರೆ ಹಣ ವಿದೇಶದ ಪಾಲಾಗಲಿದೆ. ಸರ್ಕಾರ ತಮ್ಮ ಕಾಲ ಮೇಲೆ ತಾವೇ ಕಲ್ಲನ್ನ ಹಾಕೊಳ್ತಾ ಇದ್ದಾರೆ. ಸರ್ಕಾರಕ್ಕೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಆಗುತ್ತೆ. ಸರ್ಕಾರದ ನಿರ್ಣಯ ವಾಪಸ್ ಪಡ್ಕೊಳ್ಬೇಕು. ನಿರ್ಣಯ ಏನಲ್ಲ, ಇದು ಒಂದು ಸಲಹೆ ಕೊಟ್ಟಿರೋದು, ಜನರಿಗೆ ಖರೀದಿ ಮಾಡಬೇಡಿ ಅಂತ ಹೇಳಿರೋದು ಅಷ್ಟೇ. ಇದು ಬಟ್ ಇವ್ರ ಪ್ರಕಾರ, ಚಿನ್ನದ ಅಂಗಡಿಯ ಮಾಲೀಕರ ಪ್ರಕಾರ ಹಿಂಗೇನಾದರೂ ಆಯಿತು ಅಂತಂದ್ರೆ, ಅಂದರೆ ಚಿನ್ನ ಖರೀದಿ ಮಾಡೋದಕ್ಕೆ ಜನ ಬರಲೇ ಇಲ್ಲ ಅಂತಂತಂದ್ರೆ ಆರ್ಥಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತೆ ದೊಡ್ಡದಾಗಿ ಅಂತ ಹೇಳ್ತಿದ್ದಾರೆ. ಚಿನ್ನದ ವ್ಯಾಪಾರ ವ್ಯವಸ್ಥಿತವಾಗಿ ನಡೆದ್ರೇ ದೇಶಕ್ಕೆ ಅನುಕೂಲ ಅಂತ ಚಿನ್ನದ ಅಂಗಡಿಯ ಮಾಲೀಕರು ಹೇಳ್ತಾ ಇರೋದು. ದೇಶವಾಸಿಗಳಿಗೆ ಪ್ರಧಾನಿ ಮೋದಿ ಅವರು ಕೊಟ್ಟಂತಹ ಒಂದಷ್ಟು ಸಲಹೆಗಳಲ್ಲಿ, ಅಷ್ಟಸೂತ್ರ ಅಂತ ಹೇಳ್ತೀವಿ, 8 ಸಲಹೆ ಸೂಚನೆಗಳಲ್ಲಿ ಗೋಲ್ಡ್ ಬೈ ಮಾಡೋದು 1 ವರ್ಷಗಳ ಕಾಲ ಅವಾಯ್ಡ್ ಮಾಡಿ, ಹೀಗಂತ ಕರೆ ಕೊಟ್ಟಿದ್ರು. ಅವ್ರು ಹೇಳಿದ್ದು ಮನವಿ ಅಷ್ಟೇ. ಚಿನ್ನ ಖರೀದಿ ಮಾಡೋದು 1 ವರ್ಷಗಳ ಕಾಲ ನಿಲ್ಲಿಸಿ ಅಥವಾ ಆದಷ್ಟು ನಿಲ್ಲಿಸಿ ಅಂತ. ಅವಶ್ಯಕತೆ ಇದ್ದರೆ ಮಾತ್ರ. ಸುಮ್ಮನೆ ನಾಳೆ ರೇಟ್ ಜಾಸ್ತಿ ಆಗುತ್ತೆ, ನಾಡಿದ್ದು ಜಾಸ್ತಿ ಆಗುತ್ತೆ, ಚಿನ್ನ ತೆಗೆದಿಟ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ತೆಗೆದಿಟ್ಕೊಳ್ಳೋದು ಬದಲು ನಿಲ್ಲಿಸಿ ಸ್ವಲ್ಪ ದಿನ ಅಂತ ಹೇಳಿದ್ದು. ಈಗ ಇದು ದೊಡ್ಡ ಆರ್ಥಿಕ ಪೆಟ್ಟು ಬೀಳುತ್ತೆ. ಇದು ಈ ಒಂದು ರೀತಿಯ ಕರೆ ಕೊಟ್ಟಿರೋದು ಸರಿಯಲ್ಲ, ಈ ಕರೆಯನ್ನು ವಾಪಸ್ ಪಡ್ಕೊಳ್ಬೇಕು ಅಂತ ಚಿನ್ನದ ಮಾಲೀಕರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೌರವಯುತವಾದಂಥ ನಮ್ಮ ದೇಶದ ಪ್ರಧಾನಂತ ನರೇಂದ್ರ ಮೋದಿಯವರು ಮೊನ್ನೆ ನಮ್ಮ ಫಾರಿನ್ ಕರೆನ್ಸಿ ಉಳಿಬೇಕು, ಪರದೇಶಿಯ ಚಲನ ನಮ್ಮ ಹತ್ರನೂ ಉಳಿಬೇಕು ಅಂಥೇಳಿ ಒಂದು ಯೋಜನೆ ಅವರು ಹೇಳಿದರು. ಅದರಲ್ಲಿ 4-5 ಅದರದಲ್ಲಿ ಹೇಳಿದ್ದಾರೆ. ಅವೆಲ್ಲ ನಮಗೆ ಒಪ್ಪಿಗಿದೆ, ಅದಕ್ಕೇನಿಲ್ಲ, ಪ್ರಶ್ನೆ ಇಲ್ಲ. ಮಾತ್ರ ಅವರು ಬಂಗಾರ ಬಗ್ಗೆ ಏನು ಹೇಳಿದ್ರು ಅದೇ ದಿವಸ ನಾವು ಪತ್ರಿಕೆ ಕೆಲವೊಂದು ಮಿತ್ರರಿಗೆ, ಮಾಧ್ಯಮದವ್ರಿಗೆ ನಾನು ಹೇಳಿದೆ, ಇದು ನಮ್ಮ ದೇಶದ ಅರ್ಥವ್ಯವಸ್ಥೆ ಕೊಲ್ಲೋ ಅಂಥ ಒಂದು ನಿರ್ಣಯ ಅಂತ ಹೇಳಿ ಅವರು ಹೇಳಿದಾರಂತ ಹೇಳಿದೆ. ಯಾಕಂದರೆ ನಮ್ಮ ದೇಶಕ್ಕೆ ಇವತ್ತು ಸುಮಾರು 7 ಲಕ್ಷ ಕೋಟಿ ಬಂಗಾರ, ಇಷ್ಟು 13,000 ರೂಪಾಯಿ ಬೆಲೆ ಏರಿಕೆ ಆಗಿಬಿಡ್ತು. ಈಗಾಗಲೇ 1.5 ಲಕ್ಷ ರೂಪಾಯಿ ಆದಮೇಲೆ ಜನರಿಗೆ, ಸಾಮಾನ್ಯ ಜನರಿಗೆ ಬಂಗಾರ ತೊಗೋಬೇಕಾದ್ರೆ ಅನೇಕ ಸಮಸ್ಯೆಗಳು ಆಗ್ತಾ ಇದ್ದಾವೆ. ಈಗ ನಮ್ಮ ದೇಶದಲ್ಲಿ ಕೊರೋನಾ ಆಯ್ತು, ನೋಟ್ಬಂದಿ ಆಯ್ತು, ಇವೆಲ್ಲ ಈ ಕಾರಣದಿಂದ ಬಂಗಾರದ ಉದ್ಯೋಗ ಏನಿದೆ ಅದು ಕನಿಷ್ಠ 50% ಕಡಿಮೆ ಆಗಿದೆ. ಅರ್ಧಕ್ಕರ್ಧ ನಮ್ಮ ದಂಧೆ ವ್ಯವಹಾರ ಬಂದಾಗಿಬಿಟ್ಟಿದೆ. ಅದರದಲ್ಲಿ ಮತ್ತೆ ಪುನಃ ಈ ಪ್ರಕಾರ 6% ಇದ್ದಿದ್ದು ಡ್ಯೂಟಿ, ಇಂಪೋರ್ಟ್ ಡ್ಯೂಟಿ, ಅದು 15% ಮಾಡಿದ್ದಾರೆ. ಡಬಲ್ ಇಲ್ಲ, ಡಬಲ್ಗಿಂತ ಜಾಸ್ತಿ ಮಾಡಿದ್ದಾರೆ. ಅದರ ಅವ್ರ ಉದ್ದೇಶ ಏನಿದೆ ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಈ ಉದ್ಯೋಗದಲ್ಲಿ ಕನಿಷ್ಠ 4 ಕೋಟಿಗಿಂತ ಹೆಚ್ಚಿನ ಜನ ಇವತ್ತು ಈ ವ್ಯವಹಾರದಲ್ಲಿದ್ದಾರೆ. ಆಮೇಲೆ ಇದಕ್ಕೆ ಸಂಬಂಧಿಸಿದಂಥ ಅನೇಕ, ಅದು ಕಾರಾಗಿರ್ ಇರ್ಬೋದು, ಸೆಟ್ಟಿಂಗ್ದವ್ರು ಇರ್ಬೋದು, ಪಾಲಿಶ್ದವ್ರು ಇರ್ಬೋದು, ಆ ಒಂದು ಸುಮಾರು 2.5 ಕೋಟಿ ಜನ ಇದ್ದಾರೆ. ಸರ 6 ಕೋಟಿನಿಂದ 7 ಕೋಟಿ ತನಕ ಜನರಿಗೆ ಡೈರೆಕ್ಟ್ವಾಗಿ ಇಫೆಕ್ಟ್ ಆಗ್ತಾ ಇದೆ. ನಾವು ಈ ಪ್ರಕಾರ ಪದೇ ಇವ್ರು ನಡೆಸಿದರೆ ನಾವು ಏನು ಮಾಡಬೇಕಾಗಿದೆ ಈಗ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ನಾವು ವ್ಯವಹಾರ ನಡೆಸಬೇಕು, ಬಂಗಾರ ಉದ್ಯೋಗ ನಡೆಸಬೇಕು, ಏನು ಬೇಡ, ನಾವು ಅದಕ್ಕೂ ತಯಾರಿದ್ದೀವಿ. ಅವ್ರು ಏನು ಹೇಳ್ತಾರೆ ಅದಕ್ಕೂ ತಯಾರಿದ್ದೀವಿ. ಮಾತ್ರ 6-7 ಕೋಟಿ ಜನರದ್ದು ಒಟ್ಟಿದ ವ್ಯವಸ್ಥೆ ಅವ್ರು ಮಾಡ್ತಾರೇನು, ಅದ್ರ ಬಗ್ಗೆ ಏನು ಶಾಶ್ವತ ಏನಂತಹ ಯಾವುದರ ಒಂದು ಇದು